ಅಣ್ಣ ತಮ್ಮಂದಿರೇ ತಮ್ಮ ಜಾಗವನ್ನ ಯಾವುದೋ ಒಂದು ದಿನಕ್ಕೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಬಿಟ್ಟು ಕೊಡದೇ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಜಾಗವನ್ನ ಬೈಲಕೆರೆ ಶೇರಿಗಾರ ಕುಟುಂಬ, ಅದರಲ್ಲೂ ಕೂಡ ಯಾರೋ ಒಂದಿಬ್ರು ಮಾತ್ರ ಅಲ್ಲ, 7-8 ಜನರ ಒಂದು ಕುಟುಂಬ ಈ ಕೃಷ್ಣ ಮಠದ ಕಾರ್ಯಕ್ರಮಗಳಿಗೋಸ್ಕರ ಈ ನಮ್ಮ ಜಾಗವನ್ನ ಕೊಟ್ಟಿರುವಂತದ್ದು. ನಾನು ವೈಯಕ್ತಿಕವಾಗಿ ಅವರನ್ನೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಬಯಸಿದೆ, ಆದ್ರೆ ಯಾರೂ ಕೂಡ ಒಪ್ತಾ ಇಲ್ಲ. ಏನೇ ಇದು ಕೃಷ್ಣ ಸೇವೆ ಎನ್ನುವಂಥದ್ದನ್ನ ಅವರು ಹೇಳ್ತಾರೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಶಿರೂರು ಪರ್ಯಾಯದ ಯಶಸ್ಸಿನ ಕಥೆಗಳನ್ನ ಒಂದೊಂದಾಗಿ ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. ಈಗ ನಾನು ನಿಂತಿರುವಂತದ್ದು ಪಾಕಶಾಲೆಯಲ್ಲಿ, ಅನ್ನ ಬ್ರಹ್ಮ ಪಾಕಶಾಲೆ. ಇಲ್ಲಿ ಲಕ್ಷಾಂತರ ಜನ ಅನ್ನ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಅಂದಾಜೊಂದು 4 ಎಕರೆ 4 ಸೆನ್ಸ್ ಇರುವಂತಹ ಜಾಗ. ಇಲ್ಲಿ ಊಟ ಮಾಡುವಂತಹ ಜಾಗ ಇರ್ಬೋದು ಅಥವಾ ವೇದಿಕೆ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ಹೊರಗಡೆ ಅಮ್ಯೂಸ್ಮೆಂಟ್ ಪಾರ್ಕು, ಆಮೇಲೆ ನಮ್ಮ ಮುಖ್ಯವಾಗಿ ಉಗ್ರಾಣ ಎಕ್ಸಿಬಿಷನ್ ಸೆಂಟರ್ ಕೂಡ ಇದೆ. ಸೊ ಇದೆಲ್ಲವೂ ಇರುವಂತಹ ಈ ಜಾಗ ಅಂದಾಜು 4 ಎಕರೆ. ಇದು ಖಾಸಗಿದ್ದು. ಇವತ್ತು ಅಣ್ಣ ತಮ್ಮಂದಿರೇ ತಮ್ಮ ಜಾಗವನ್ನ ಯಾವುದೋ ಒಂದು ದಿನಕ್ಕೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಬಿಟ್ಟು ಕೊಡದೇ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಜಾಗವನ್ನ ಬೈಲಕೆರೆ ಶೇರಿಗಾರ ಕುಟುಂಬ ಈ ಕೃಷ್ಣ ಮಠದ ಕಾರ್ಯಕ್ರಮಗಳಿಗೋಸ್ಕರ ಈ ನಮ್ಮ ಜಾಗವನ್ನ ಕೊಟ್ಟಿರುವಂತದ್ದು. ಇದು ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಜಾಗಕ್ಕೆ ತಾಗಿಕೊಂಡಿರುವ ಶೇರಿಗಾರ ಕುಟುಂಬಸ್ಥರ ಒಡೆತನದ 4.75 ಎಕರೆ ಜಾಗದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಸೇವೆಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಸ್ಥಳಾವಕಾಶ ನೀಡುತ್ತಿರುವ ಶೇರಿಗಾರ್ ಕುಟುಂಬಸ್ಥರು. ಶ್ರೀ ಪೇಜಾವರ ಮಠದ ಹಿರಿಯ ಯತಿಗಳಾದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರ ಬೇಡಿಕೆಗೆ ಅವರ ಪರ್ಯಾಯ ಮಹೋತ್ಸವಕ್ಕೆ ತಾವು ವ್ಯವಸಾಯ ಮಾಡುತ್ತಿದ್ದ 4 ಎಕರೆ 4 ಸೆನ್ಸ್ ಜಾಗವನ್ನ ಪರ್ಯಾಯ ಮಹೋತ್ಸವದ ಹೊರೆ ಕಾಣಿಕೆ ದಾಸ್ತಾನು ಮಾಡಲು ಹಾಗೂ ಅನ್ನಪ್ರಸಾದ ವಿತರಣೆಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲು ಯಾವುದೇ ಬಾಡಿಗೆ ಇಲ್ಲದೆ ಉಚಿತವಾಗಿ ನೀಡಿರ್ತಾರೆ. ಅದರ ನಂತರ ಅದು ಮಾರು ಪುತ್ತಿಗೆ ಕೃಷ್ಣಾಪುರ ಮಠದ ಪರ್ಯಾಯ ಮಹೋತ್ಸವಕ್ಕೆ ಈ ಜಾಗವನ್ನ ನೀಡಿದ್ದು ಸುಮಾರು 10 ರಿಂದ 16 ವರ್ಷಗಳ ಕಾಲ ಶ್ರೀಕೃಷ್ಣ ಮಠಕ್ಕೆ ಬರುವ ಭಕ್ತಾಭಿಮಾನಿಗಳಿಗೆ ಪಾರ್ಕಿಂಗ್ ಮಾಡಲು ಉಚಿತವಾಗಿ ಈ ಜಾಗವನ್ನ ನೀಡ್ತಾ ಬಂದಿದ್ದಾರೆ. ಇನ್ನೊಂದು ನಾವು ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂತದ್ದು, 1 ತಿಂಗಳ ಹಿಂದೆ ನಮ್ಮ ಪ್ರಧಾನಿ ಮೋದಿಯವರು ಉಡುಪಿಗೆ ಬಂದಿದ್ದರು. ಅವರ ಅಷ್ಟು ದೊಡ್ಡ ಕಾರ್ಯಕ್ರಮ ನಡೆದದ್ದು ಕೂಡ ಅವರ ಈ ಜಾಗದಲ್ಲೇ. ಈಗ ಶಿರೂರು ಪರ್ಯಾಯಕ್ಕೆ ಶ್ರೀ ಶಿರೂರು ಮಠದ ಕೋರಿಕೆಯ ಮೇರೆಗೆ ಪರ್ಯಾಯ ಮಹೋತ್ಸವದ ಹೊರೆಕಾಣಿಕೆ ದಾಸ್ತಾನು ಮಾಡಲು ಹಾಗೂ ಅನ್ನಪ್ರಸಾದ ವಿತರಣೆಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲು ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇವರ ಸೇವೆಗೆಂದು ಉಚಿತವಾಗಿ ಬೈಲಕೆರೆ ಶೇರಿಗಾರ ಕುಟುಂಬಸ್ಥರ ಸ್ಥಳವನ್ನ ಪರ್ಯಾಯ ಮಹೋತ್ಸವದ ಕಾರ್ಯಕ್ರಮ ನೆರವೇರಿಸಲು ಉಚಿತವಾಗಿ ನೀಡಿದ್ದಾರೆ. ನಾನು ವೈಯಕ್ತಿಕವಾಗಿ ಅವರನ್ನೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಬಯಸಿದೆ, ಆದ್ರೆ ಯಾರೂ ಕೂಡ ಒಪ್ತಾ ಇಲ್ಲ. ಏನೇ ಇದು ಕೃಷ್ಣ ಸೇವೆ ಎನ್ನುವಂಥದ್ದನ್ನ ಅವರು ಹೇಳ್ತಾರೆ. ಇದು ನಿಜಕ್ಕೂ ದೊಡ್ಡ ಸೇವೆ ಅಂತ ಹೇಳ್ತಾ ನಮಸ್ಕಾರ.